ಸೊ ಹಲೋ ಪ್ರತಿಫಾಮ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅನ್ಕೊಂಡು ಇವತ್ತು ಲೋ ಎನರ್ಜಿಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನನಗೆ ಸುಮಾರು 5 o'clock ಆಗಿದೆ ಆಲ್ರೆಡಿ. ಸೊ ನಿನ್ನೆ ಸ್ವಲ್ಪ ಸಮೋಸ ಅದು ಇದು ತಿಂದ್ಬಿಟ್ಟೆ. ಸೊ ಸಕ್ಕತ್ ಹೊಟ್ಟೆ ನೋವಾಗ್ಬಿಟ್ಟಿದೆ ನನಗೆ. ಸೊ ಅದಕ್ಕೆ ಇವಾಗ ಬಿಸಿನೀರು ಕಾಯಿಸ್ಕೊಂಡು ಪಪ್ಪ ಮಲಗಿದೆ. ಪಪ್ಪ ಅವ್ಳಿಗೇನಕ್ಕೆ ಹಿಂಸೆ ಕೊಟ್ಟು ಡಿಸ್ಟರ್ಬ್ ಮಾಡೋದಂತ ನಾನೇ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಬಿಸಿನೀರು ಕುಡಿಯುವ. ನೀವು ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಜಂಕ್ ಫುಡ್ನ ಅವೆಲ್ಲ ಅವಾಯ್ಡ್ ಮಾಡಿ ಗೈಸ್. ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಈ ವೀಕ್ ಒಂದು ಬ್ಯಾಂಗ್ಳೂರ್ಗೆ ಹೋಗೋ ಶೆಡ್ಯೂಲ್ ಇದೆ ನೆಕ್ಸ್ಟ್ ವೀಕು. ಸೊ ಅದೆಲ್ಲ ಮುಗಿಸ್ಕೊಬಿಟ್ಟು ನಾನು ಜೂನ್ 1st ಸಿನ್ಸಿಯರಾಗಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಬೇಸಿಗೆ ಬಿಸಿನೀರು ಮಡಗಿದ್ದೀನಿ. ಸೊ ಏನಂತಂದರೆ ಜಂಕ್ ಫುಡ್ಡು ತುಂಬ ಕಂಟ್ರೋಲ್ ಮಾಡಿ. ನಾನಂತೂ ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಅವಳಿಂದ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಈ ಜೂನ್ 1st ನಾನು ಪಕ್ಕ ಕನ್ಸಿಸ್ಟೆನ್ಸಿಂದ ಹೇಳ್ತಾನೆ ಇದ್ದೀನಿ. ನೀವು ಅನ್ಕೋತೀರ ಹೇಳ್ತಾನೆ ಅವನೇ ಅಂತ. ಸರಿ ಮಾಡಿ ತೋರಿಸ್ಬೇಕು. ಯಾಕಂದರೆ ನನ್ನ ಹೆಲ್ತ್ ಇಂಪಾರ್ಟೆಂಟು ಗೈಸ್. ನಾನು ಹೆಲ್ತ್ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನನ್ನ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಾನು ಏನು ಮಾಡಿ ಅಂತ ಪ್ರಯೋಜನ ಇಟ್ಟು. ಸೊ ಬನ್ನಿ ಈಗ ಬಿಸಿನೀರು ಕುಡಿಯೋಣ. ಫಸ್ಟು ಪಾಪ ಮಲಗಿದೆ. ಗುಡ್ ಮಾರ್ನಿಂಗ್ ಲಿಯೋ ಮೇ ಗುಡ್ ಮಾರ್ನಿಂಗ್ ಉಮ್ಮ. ಅವಳಂತ ಬೇಗ ಎದ್ಬಿಟ್ಟಿರ್ತಾಳೆ ಅವಳು. ಪಾಪ ಮಲಗಿದೆ. ಆಮೇಲೆ ಏನು ಸಿಗ್ತೀನಿ. ಬಾಯ್. ನನಗೆ ಇದೊಂದು ಡೌಟು ಗೈಸ್. ಅಯ್ಯೋ, ಬಿಸಿನೀರನ್ನ ಮಾಡ್ಕೋಬೇಕಾದ್ರೆ ನಾರ್ಮಲ್ ನೀರಲ್ಲಿ ಹಾಕೋಬೇಕಾದ್ರೆ ಫಿಲ್ಟ್ರ್ ನೀರನ್ನ ಬಿಸಿನೀರು ಮಾಡಬೇಕೋ ಮಾಡಬಾರ್ದು ಅಂತ ಡೌಟು. ನಿಮ್ಗೆ ಯಾರಿಗಾರು ಗೊತ್ತಿರೋ ಕಮೆಂಟ್ ಮಾಡಿ. ಈ ಬಿಸಿನೀರನ್ನ ಫಿಲ್ಟ್ರ್ ನೀರಲ್ಲಿ ಬಿಸಿ ಮಾಡಬಾರ್ದು, ಕೆಮಿಕಲ್ ಅದು ಅಂತಾರೆ. ಸೊ ನಂಗೆ ಅದು ಕನ್ಫರ್ಮ್ ಇಲ್ಲ. ಸೊ ಅದಕ್ಕೆ ನಿಮ್ಗೆ ಯಾರು ಗೊತ್ತಿರೋ ಕಮೆಂಟ್ ಮಾಡಿ ಗೈಸ್. ಗೈಸಿಗೆ ಬಂದಿಲ್ಲಿ ನಾವು ವಾಕ್ ಕರ್ಕೊಂಡು ಹೋಗೋಣ. ಅದು ವಾಕ್ ಮಾಡಲಿ ಸ್ವಲ್ಪ ಹೊತ್ತು. ಗೈಸಿಗಲ್ಲಿ ಅದು ವಾಕ್ ಮುಗಿತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಡಿ 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 ಗೈಸಲ್ಲಿ ಪಾಪು ಇಬ್ರು 2 ಮಕ್ಕಳು ಹೆಂಗೆ ಎತ್ಕೊಂಡವಳೆ. ನನಗೆ ಹಾಕಾವಳ್ತು. ಇಬ್ರು ಈ ಸತ್ತ ಇಷ್ಟಪಡ್ತಾರೆ. ಅಲ್ಲಿ ಅವ್ಳು ಬೋಳ್ ಬೈತಾರೆ. ಜಲಸ ಅಯ್ಯೋ ಜಲಸ್ ಎತ್ಕೋಗೆ ಗೈಸ್. ಲಿಯೋ ಎಷ್ಟು ಜಲಸ್, ಲಿಯೋ ಜಲಸ್ ಯಾರು ಪಡಲ್ಲ. ಇವ್ರ ಜೊತೆ ಯಾರು ಇರಂಗಿಲ್ಲ. ಸ್ಕೂಲ್ಗೆ ಹೋಗ್ಬೇಕತ್ತೆ, ಅವ್ರ ಅಮ್ಮ ಬೈತೈತೆ. ಸ್ಕೂಲ್ ಹಾಕಿದ್ರೆ ಶಿಶರ್ಗೆ ಹೋಗ್ಬೇಕು. ನೀನ್ ಸ್ಕೂಲ್ ಹೋಯ್ತಿ? ಯಾವ ಹೋಯ್ತಿ? ಶಿಶರ್ ಕಳ್ಸಿವನ. ಶಿಶರ್ಗೆ ಹೋಗೋ. ಮಾಯ್ಬೇಡ ಮಲ್ಲ, ಆಗಲ್ಲ ಆಯ್ ಮಾಡಿಲ್ಲ. ಅಲ್ಲೋಳು ಅವಳಿಗೆ ಹೋಗೋದು ಜಲಸ ಅವಳಿಗೆ. ನೋಡಿ ಅವಳು ಯಾರು ಎತ್ಕೊಳಂಗಿಲ್ಲ ಅವಳನ್ನ. ಜಲಸ ಅವಳಿಗೆ. ಹೊಡಿಬೇಡಕ್ ನಂಗೆ ಕಚ್ಚಾಳೆ ಅವಳು. ಇಸ್ಬೇಡ ಹಂಗೆ. ಬಿರಿಯಾನಿ ತಿಂತಾ ಇದೀವಿ ನೋಡಿ. ಇಬ್ರು ಅಣ್ಣ ತಂದಿರು ಹೆಂಗ್ ತಿಂತವ್ರೆ. ಅವಳು ತಿನ್ಬೇಕಲ್ಲ, ನೀನ್ ತಿಂದ್ರೆ ಹೆಂಗ್ ತಿಂತವ್ರೆ. ಲಕ್ಷಣ ಇದೆ ಲಕ್ಷು ಹೆಂಗೆ ಸೂಪರ್. ಹೆಂಗೆ ಚುಪ್ಪ ಕೈ ತೋರಿಸ್ತಾನೆ. ಹೆಂಗೆ ಅವ್ನು ತೋರಿಸ್ತಾನೆ. ನೀನ್ ತೋರ್ಸವ. ಚುಪ್ಪ ಸುಮ್ಮನೆ ಬಾಯ್ ಕಚ್ತಾಳೆ. ಕಚ್ತಿಲ್ಲ, ನೋಡ್ಬೇಕಾದ್ರೆ ಹಿಂಗ್ ಗೊತ್ತಾ, ಹಿಂಗ್ ಕಚ್ತಾಳೆ ಹಿಂಗೆ. ಅಂಕ ಅಂದ್ರೆ ಈಗ ನಾವು ಮ್ಯಾಂಗೋ ಬುಕ್ ಮಾಡ್ತಿದ್ದೀವಿ. ಬುಕ್ಕೆಲ್ಲ ಆರ್ಡರ್ ಮಾಡ್ತಾಯಿದ್ದೀವಿ. ಇದ್ರಲ್ಲಿ ಮ್ಯಾಂಗೋದಲ್ಲೂ ಇಷ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಓದ್ವಿ ಇವತ್ತು. ಅದೇ ಕಂಟೆಂಟ್ ಮಾಡ್ತಾಯಿದ್ದೀವಿ. ಸೊ ಇದ್ರಲ್ಲಿ ಮ್ಯಾಂಗೋ ಬಂಗಾನ ಪಿಲ್ಲಿ ತೋತಪುರಿ ಬೇಡ ನಮಗೆ, ಹಣ್ಣು ಬೇಕಾಗಿರೋದು. ಸೊ ಮ್ಯಾಂಗೋ ಮಲೈಕನೂ ಬೇಡ, ಮಲ್ಲಿಕನೂ ಬೇಡ, ಮ್ಯಾಂಗೋ ಬಾದಾಮಿ ಎರಡು ತರಿಸ್ಬಿಡೋದು. ಅಂದರೆ ಬೇಡ ಒಂದೇ ಸಾಕು. ರಸ್ಪುರಿ, ಅದು ರಸ್ಪುರಿ ಮ್ಯಾಂಗೋನು ಬೇಡ. ಮ್ಯಾಂಗೋ ಬಾದಾಮಿ 1 kg ಇದಿರಲಿ. ಯಾಕೆ ಅದು ಮ್ಯಾಂಗೋ ಬಾದಾಮಿ ಅಂತ ಚೆನ್ನಾಗಿ ಟೇಸ್ಟ್ ಆಗಿರ್ಬೋದು. ಬಾದಾಮಿ ಮ್ಯಾಂಗೋ ಕರೆಂಟ್ಲಿ ಅನ್ಅವೈಲೇಬಲ್. ಇದು ಮಾಡೋಣ ಅಂತಂದ್ವಿ. ಇದು ಅನ್ಅವೈಲೇಬಲ್. ಈಗ ಹೇಳಿ ಆರ್ಡ್ರ್ ಮಾಡಿದ್ಯಾ? ಮಿಲ್ಕ್ ಶೇಕ್ ಮಾಡಿ ರೆಡಿನಾ? ಹೆಂಗೆ ಮಾಡೋ ಗೊತ್ತಾ? ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಫುಲ್ ಖುಷಿ ಆಗಬೇಕು. ಹುಚ್ಚಿ ಥರ ಕಾಣ್ತದೆ ಎಷ್ಟು ಹುಡ್ಕೊಂಡು. ಇದು ಟೀ ಮಿಲ್ಕ್ ಶೇಕು ತಣ್ಣಗೆ ಹೋಗಿದೆ. ಟೀ ಮಿಲ್ಕ್ ಶೇಕ್ ಏನೇನೋ ಮಾಡೋಕೆ ಬಿಡ್ತೀವಿ ಗೈಸ್. ಸೈಡು ಏನೇ ಆರ್ಡ್ರ್ ಮಾಡ್ಕೊಂಡಿದ್ಯಾ? ಏನೇನು ಆರ್ಡ್ರ್ ಮಾಡ್ಕೋಬೇಕು ಹೇಳಿ ತೆಗೆಸ್ಕೊಳ್ಳೋರು. ಮಿಲ್ಕ್ ಶೇಕ್ ಮಾಡಬೇಕು ಅಂತ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋರು, ಹೇಳಿದ ಆರ್ಡ್ರ್ ಮಾಡ್ಕೋಬೇಕು. ಈಗೊಂದು ಬ್ಯಾಡ್ ನ್ಯೂಸ್ ಇಲ್ಲ. ಏನು? ಸಕ್ಕರೆನೇ ಇಲ್ಲ. ಕ್ಯಾನ್ಸಲ್ ಮಾಡು ಬೇಗ ಫಸ್ಟ್ ಯೋಗಟ್ನ. ಏನೇ ಆರ್ಡ್ರ್ ಮಾಡ್ಕೋಬೇಕು ಹೇಳಮ್ಮ ಈಗ? ಮ್ಯಾಂಗೋ ಯೋಗಟ್ ಅಷ್ಟೇನಾ?
ಅದಕ್ಕೆ ಏನೇನು ಬೇಕು ಮಿಲ್ಕ್ ಶೇಕ್ ಮಾಡಕ್ಕೆ? ಅದನ್ನ ನೀನು ಆರ್ಡ್ರ್ ಮಾಡೋದು ಕೇಳ್ತಿಲ್ಲ ನಾನು ನಿನಗೆ. ಏನೇನು ಬೇಕು ಅದಕ್ಕೆ? ಹಾಲು, ಮ್ಯಾಂಗೋ, ಸಕ್ಕರೆ ಅಷ್ಟೇ. ಅಷ್ಟೇನಾ? ರೆಡಿದ ಮಾಡೋಕ್ಕೆ? ಆಮೇಲೆ ಇನ್ನೊಂದು ಬೇಕಾಗಿತ್ತು, ಆದರೆ ಅದು ಬೇಡ. ಏನು? ಫ್ಲೇವರ್ಡು ಮ್ಯಾಂಗೋ. ಅದೆಲ್ಲ ಹಾಕ್ಬಾರ್ದು. ಹೆಚ್ಚು ಕಮ್ಮಿ ನಾನು ಮಿಲ್ಕ್ ಶೇಕ್ ಮಾಡೋಕ್ಕೆ ಹೊಸಿ ಹೊತ್ತು ಕಾಯ್ದಿಲ್ಲ ಬ್ರೋ. ನಿಮ್ಮನ್ನ 1.5 hour ಕಾಯ್ದಿದ್ದೀವಿ. ಹೌದಾ? ಈಗ ಆರ್ಡ್ರ್ ಬಂದಿದೆ, ಈಗ ಓಪನ್ ಮಾಡಿ ಅವಳು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಳಂತೆ. ಬನ್ನಿ ಹೇಗೆ ಮಾಡ್ತಾಳೆ, ಏನು ರೆಸಿಪಿ ಎಲ್ಲ ನೋಡೋಣ. ನಾನಂತೂ ಫೇಶೆಲ್ಲ ಫುಲ್ ಮಿಸ್ ಆಗಿಬಿಟ್ಟಿದೆ ಅಲ್ವಾ. ಈಗ ಸ್ನಾನ ಮಾಡಬೇಕು, ನೆನ್ನೆ ಮಾಡಿಲ್ಲ. ನಾನು ಎಲ್ಲಿ 24 hours ಸ್ಟೇ ಇನ್ ಹೋಮ್ ಅಂತ ಮಾಡಿದ್ವಲ್ಲ. ಅಯ್ಯೋ ನೋಡಿ ಗೈಸ್, ಬನ್ನಿ ಈಗ ಮ್ಯಾಂಗೋ 1 hour ಮ್ಯಾಂಗೋ ತಂದಿರ್ತೀನಿ. ಈಗ ಏನಂತೂ ಮಾರ್ಟವರು 1 ಟೈಮ್ಗೆ 1 ಡೆಲಿವರಿಗೆ ಬ್ರೋ 45 rupees ಆಗುತ್ತೆ ಅದಕ್ಕೆ ಹೇಳು ಹೆಂಗೋ ನಿಂಗೆ ಅದು ಯೂಟ್ಯೂಬ್ ಬರುತ್ತೆ, ಸ್ಯಾಲ್ರಿ ಸ್ಕೂಲ್ ಎಲ್ಲ ಇರುತ್ತೆ, ಇದನ್ನು ಒಂದು ಮಾಡಿಬಿಡು, ನನಗೆ ಏನಾರು ಕೊಡ್ಸಿರುತ್ತೆ ಅಂತ ಹೇಳ್ತಾಳೆ. ಏನ್ರಿ ರೀ ಪ್ರಜು ಕಣ್ರಿ, ಪ್ರಜು 200 ಬಂದರೆ ಒಂದು 200 ರೂಪಾಯಿಗೆ ನಾನು ಪ್ರಜು ಫ್ಯಾಮ್ ಕೊಡಿಸ್ತೀನಿ ಕಣ್ರಿ ನಿಮಗೆಲ್ಲನೂ. ಅಲ್ಲ ಆ ಕೆಲಸನೂ ಮಾಡ್ತೀನಿ, ತಪ್ಪೇನಿಲ್ಲ. ಯಾಕಂದರೆ ಮುಂಚೆ ಅದನ್ನೆಲ್ಲ ಮಾಡೇ ಬಂದಿರೋದು ಗೈಸ್. ನಾನು ಎಂತೆಂದ ಕೆಲಸ ಮಾಡಿ ಅಂತ ಆಲ್ಮೋಸ್ಟ್ ಹೇಳಿದ್ದೀನಿ. ಪ್ರಜು ಫ್ಯಾಮ್ನ ನೀನು ಪ್ರಜುನ ಮದುವೆ ಆಗಿರೋದು ನಾನು ಕೇಳಿ ಕೊಡಿಸ್ತೀನಿ. ಅಷ್ಟು ಕಷ್ಟಪಟ್ಕೊಂಡು ಅಷ್ಟೆಲ್ಲ ಮಾಡಿ ನಿನ್ನ ಮದುವೆ ಆಗಿದ್ದೀನಿ ಅಂತಂದರೆ ನೀನು ಇಷ್ಟಪಟ್ಟು ಕೊಡ್ಸಲ್ಲ ಅಂತೀನಿ ಗಾಯ್ಸ್. ನಾನು ಕೊಡಿಸ್ತೀನಿ. ಆಡ್ತಾಳೆ ಹೆಂಗೆ ಹುಂಗೆ ಆಡ್ತಾಳೆ. ಅದೇ ಯೋಗರ್ಟ್ ತಿನ್ನೋಣ. ದೊಡ್ಡ ತಂದಿದ್ದಾರೆ. ಅಯ್ಯೋ ದೊಡ್ಡದು ಕೊಟ್ಟಿದ್ದಾರೆ ಗಾಯ್ಸ್, ಚೆನ್ನಾಗಿರೋ ನೋಡೋದಕ್ಕೆ ನಾವೇ ತರಬೇಕಿದೆಲ್ಲ ನಾನು ಫ್ರೂಟ್ಸ್ಗಳನ್ನ. ಇಲ್ಲ ಚೆನ್ನಾಗೇ ತಂದಿದ್ದಾರೆ ಅಂದರೆ ನಾನು ಯೋಗರ್ಟ್ ತಿನ್ನೋಣ. ನಾನು ವಾಶ್ರೂಮ್ಗೆ ಬರೋದು ತಿಂತಾ ಇರೋದಲ್ಲೇ ಅಂದ್ಬಿಟ್ಟು. ಏನ್ರಿ ನೀವು ಮೀಡಿಯಾ ಓಡ್ತಾ ಇರೋದು ಮೇಡಮ್. ಕರೆಂಟ್ ಹೋಗ್ಬಿಟ್ಟೈತೆ. ಇದೇನು ಹಿಂಗೈತೆ, ವೈಟ್ ಐತೆ. ತಿಂತೀರಾ? ತಿನ್ನಿ ಸಕ್ಕಟ್ಟೆ ಹೊಟ್ಟೆನ ಬರೋದು. ನನ್ನ ಫ್ಯಾಮ್ ಯಾರು ನನ್ನ ಹೊಟ್ಟೆನ ಕೆಟ್ಟು ಬಯಸಲ್ಲ ನನಗೆ. ಸೊ ಗೈಸ್, ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮ್ಯಾಂಗೋ ತಿನ್ನೋದ್ರ ಅಲ್ಲಿ ಬ್ಯುಸಿ ಆಗಿದ್ದಾನೆ ಅಂತ. ಫಸ್ಟ್ ಈ ಥರ ಮ್ಯಾಂಗೋ ಕಟ್ ಮಾಡಿಟ್ಕೊಳ್ಳಿ. ಮ್ಯಾಂಗೋ ಕಟ್ ಮಾಡಿಬಿಟ್ಟು ಈ ಗ್ರೈಂಡರ್ ಒಳಗಡೆ ಹಾಕಬೇಕು. ಇವತ್ತು ನೋಡಿ ಒಳ್ಳೆ ರೆಸಿಪಿ ಯಾವ ಥರ ಅಂದರೆ, ಈ ಸಮ್ಮರ್ ಟೈಮಲ್ಲಂತೂ ಮ್ಯಾಂಗೋ ಫೇವರ್ ಸೀಸನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ತೋರಿಸೋಣ ನಿಮಗೆ. ಸ್ವಲ್ಪ ಸಣ್ಣದಾಗಾರ ಕಂಟೆಂಟ್ ಕೊಟ್ಟು ನಿಮ್ಗೆ ಯೂಸ್ ಆಗಾರ ಕಂಟೆಂಟ್ ಕೊಡೋ ಅಂತ ಪ್ಲ್ಯಾನ್ ಮಾಡಿ. ನೋಡಿ ಈ ಥರ ಸ್ಪೂನ್ ಹಿಡ್ಕೊಂಡು ಕೈ ತೊಳ್ಕೊಬೇಕಲ್ಲ ಫಸ್ಟು. ಹಾಂ ನೀಟಾಗಿ ಹೆಂಗೆ ಕಟ್ ಮಾಡ್ಕೊಂಡವಳೆ ಎಲ್ಲ ಇದೆಲ್ಲ. ಇದು ಹಣ್ಣಲ್ವಾ, ಸ್ಪೂನಲ್ಲಿ ತೆಗಿ ಗೈಸ್. ಇದು ಫಸ್ಟ್ ಆಫ್ ಆಲ್ ಯಾವ ಹಣ್ಣು ಅಂತಂದರೆ ನಾನು ಈ ಹಣ್ಣು ತಿಂದೇ ಇಲ್ಲ, ಇವತ್ತೇ ತಿಂತಿರೋದು. ಇದನ್ನ ಏನೋ ಹಣ್ಣು ಅಂದ್ಲು ಗೈಸ್. ಅದು ಬುಕ್ ಮಾಡಿದ್ದು ಅದೇ ನೀವು ನೋಡಲ್ಲ, ಮುಂಚೆ ನೋಡಲ್ಲ ಲಾಗಲ್ಲಿ, ಅದೇ ಹಣ್ಣು ಅದೇ ಮಾಡೋಲ್ಲ. ಅದನ್ನು ಬುಕ್ ಮಾಡಿದ್ದೀವಿ. ಇದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಒಡೆ ಹಾಕೊಳ್ಳಿ. ತಾಳೆ ಆಮೇಲೆ ಏನು ಹಾಕತ್ತಾಳೆ ನೋಡೋಣ. ಅಷ್ಟೊತ್ತು ನಾನು ಒಂದು ಯೋಗರ್ಟ್ ತಿಂದ್ಬಿಡ್ತೀನಿ ಗೈಸ್. ನನಗೆ ಹೊಟ್ಟೆ ಎಷ್ಟಿತ್ತು. ಕಣ್ಣು ಗುರಾಯಿಸೋಳೆ ಕೊಡಿಸ್ತೀನಿ ಮೇಡಮ್. ಆಯಿತು. ಇನ್ನೊಂದು ನಂಗೆ ಕೊಡ್ಸಲ್ವಾ? ನಂಬಿಕೆ ಹೇಳ್ತೀನಿ, ಕೊಡ್ಸವ ನಾನು. ಏನು ಹಿಂಗೆ ಅಂದ್ಬಿಟ್ರೆ ಏನು ಅನ್ಕೋತಾರೆ ಫ್ಯಾಮು. ಮತ್ತು ಎಮ್ಮೆಯಿಂದ ಹೇಳು ಕೊಡ್ಸಲ್ವೋ? ಈಗ ಸುಳ್ಳೆ ಅಂತವಳೆ ಎಮ್ಮೆಯಿಂದ ಹೇಳು. ಅಯ್ಯೋಪ್ಪ ನಾಟಕ, ಏನು ನಾಟಕ ಕಲ್ತ್ಬಿಟ್ಟವಳೆ ಕೈಸಿದ್ರೆ. ಬನ್ನಿ ಯೋಗರ್ಟ್ ತಿಂದಾನ. ಇವಳಿಗೆ ಉರಿಸ್ಕೊಂಡು ಬನ್ನಿ ಯೋಗರ್ಟ್ ತಿಂದಾನ. ಇವಳಿಗೆ ಉರಿಸ್ಕೊಂಡು ಇಬ್ರಿಗೂ ಇವಾಗ ಯೋಗರ್ಟ್ ಹಾಕಿದ್ವಿ. ಫಸ್ಟ್ ಟೈಮ್ ಅವಳು ಟೇಸ್ಟ್ ಇದೆ, ಫಸ್ಟ್ ಟೈಮ್ ಮಾಡ್ತಿದ್ದವಳು. ಬಟ್ ಮೊಸರಲ್ಲೇ ಗೊತ್ತು ಮಾಡೋದು, ಆದರೂ ಫಸ್ಟ್ ಟೈಮ್ ತಿಂತಿರ್ತಾವಳು. ಈ ಲಿಯೋ ತಿಂತೈತಾ? ಅಷ್ಟೇ ಸಾಕ್ಬಿಡಿ ಚೆನ್ನಾಗಿಲ್ಲ. ಗಾಯ್ಸ್ ಬ್ಯಾಟಿಂಗ್ ಬಾರಿಸ್ತವ್ರೆ. ಹಂಗಾರೆ ವೀಕಲ್ ಒಂದ್ಸಲಿ ಲಿಯೋಗೆ ಯೋಗಟ್ ಕರೆಂಟಿಗೆ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ನಂದು ಕಿತ್ಕೊಂಡು ತಿನ್ಬಿಟ್ಟು ಇನ್ನೂ ತಿಂತಿರೋದು. ಈಗ ಅವ್ರು ಒಳ್ಳೆ ಮಿಲ್ಕ್ ಶೇಕ್ ಮಾಡಿ. ಅಯ್ಯೋ ಅವಳು ಅಡ್ಡನೇ ಬರೋದು, ಇವಳು ಅಡ್ಡನೇ ಬರ್ತಳೆ ಇವಳು. ಅವಳು ತಪ್ಪ ಚಿಕ್ಕ ಮನೆಯಲ್ಲಲ್ವಾ, ಅದಕ್ಕೆ ಮಾಡ್ತಾಳೆ. ಬಾ ಇವಾಗ ನೋಡಿ ಇಲ್ಲಿ. ಅಯ್ಯೋ ಇವಳು ತಿನ್ಲಿ, ಅವಳು ತಿಂತಿಲ್ಲ, ಅದಕ್ಕೆ ತಿನ್ನಿಸೋಳು. ಈಗ ಇದಕ್ಕೆ ಹಾಕೊಂಡು ಮ್ಯಾಂಗೋ ಎಲ್ಲನೂ. ಇದಕ್ಕೆ ಅದೇನು ಏನು ಹಾಕಬೇಕು ಅಂತ ಬನ್ನಿ ತೋರಿಸಿ ಮೇಡಮ್. ನೋಡಿ ಗಾಯ್ಸ್, ನೋಡಿ ಫ್ರಿಜ್ಜನ್ನು ಮಡಿಕೊಂಡವಳೆ. ಎಲ್ಲ ಬರೀ ಸ್ನ್ಯಾಕ್ಸ್ ಐಟಮ್ ಮಡಿಕೊಂಡವಳೆ. ಒಂದಾದ್ರೂ ಸ್ನ್ಯಾಕ್ಸ್ ತೋರಿಸು. ಯಾಕೆ ತಿಂದು ಖಾಲಿ ಮಾಡ್ತೀಯಲ್ಲ? ಸ್ನ್ಯಾಕ್ಸ್ ಅಲ್ಲೇ ತೋರಿಸ್ಲ ನಾನು ತೋರಿಸ್ಲಿಲ್ಲ. ಅಲ್ಲಿರೋ ಸ್ನ್ಯಾಕ್ಸ್ ಒಂದೂ ಇಲ್ಲ. ಒಂದು ಚಾಕ್ಲೇಟ್ ಕೂಡ ಉಳಿದಿಲ್ಲ ಅಲ್ಲಿ. ಎಲ್ಲ ತಿಂದಾಕ್ಬಿಟ್ಟೆ. ಏನು ಮಾಡಲಿ ಹೇಳು? ಕೊಡ್ಸೇ ಇಲ್ಲ ಅಪ್ಪ, ದೇವರನ್ನೇ ಮಾಡಿ ಹೇಳು ಕೊಡ್ಸಿಲ್ಲ ಅಂತ. ಈಗ ಕೊಡ್ಸಿಲ್ಲ, ಇಲ್ಲ ಅಂದ್ರೆ ಕೊಡ್ಸಿಲ್ಲ. ಮತ್ತೆ ಕೊಡ್ಕು ಇದ್ರೆ ಕೊಡ್ಸಿದ್ಯಾ? ಈಗ
ಇದಕ್ಕೆ ಮ್ಯಾಂಗೋ ಎಷ್ಟು ಹಾಕ್ಬೇಕಲ್ಲ? ನಿಮ್ಮ ಇಷ್ಟ. ಮತ್ತು ನಾನು ಹಾಕ್ತೀನಿ ಬಿಡು, ಹಂಗಾರೆ ನೀ ಹೇಗೆ ಹಾಕ್ತೀಯ? ಫ್ಲಾಪ್. ಹಂಗೆ ಮಾಡಬೇಡ ಅಂತ ಅಂದಿದ್ದೀನಿ ನಾನು. ನೀವು ಹೊಗೆ ಬಂದಿದ್ದಲ್ಲ. ಎಲ್ಲಿ ಬರ್ತಿದೆ? ಹೊಗೆ ಬಂದೈತೆ. ಇದ್ರದ್ದು ಐಸ್ ಕ್ಯೂಬ್. ಐಸ್ ಐಸ್ ಮ್ಯಾಂಗೋ. ಸ್ವಲ್ಪ ಇದಕ್ಕೆ ಸ್ವಲ್ಪ ಏನು ಹಾಲು ಸಕ್ಕರೆ ಹಾಕ್ಬೇಕಾ? ಅಯ್ಯೋ ಹಾಲೆಲ್ಲ ಹಾಕ್ಬಿಟ್ಟಲ್ಲ ಬಿಡು, ಹೊಟ್ಟೆ ಸಿಕ್ ನನಗಲ್ಲ. ಸಾಲ ಬಂತು ಇನ್ನೂ ಬೇಕಂತೆ. ಅದಕ್ಕೆ ಐಸ್ ಸ್ವಲ್ಪ ಐಸ್ ಅದೇ ನೆನೆ ಯೂಸ್ ಮಾಡಿದ್ವಲ್ಲ, ನೈಸ್ ಹಾಕ್ಬಿಡಿಯೋಣ ಅಂತ. ಐಸ್ ಎಲ್ಲ ವಿಡಿಯೋದ ಮಿಲಿಯನ್ಸ್ ಹೊಡ್ತವೆ. ಖುಷಿ ಮೇಡಮ್ಗೆ ಡ್ಯಾಶ್ ಬೋರ್ಡಲ್ಲಿ. ಏಕೆ ನೋಡು ಸ್ಮೆಲ್ ಥರ ಚೆನ್ನಾಗಿಲ್ಲ ನೋಡಿ, ಯಾವ ಥರ ಶೇರಲ್ಲಿ ಹಾಕ್ತಾಳೆ ಐಸ್ ಕ್ಯೂಬ್ನ. ಕೊಡಿಲಿ ಐಸ್ ಕ್ಯೂಬ್ಸ್ ಹಾಕು, ಜಾಸ್ತಿ ಹಾಕೋಬೇಡಿ ಅಂದರೆ ಡಿಪ್ರೆಷನ್. ಫ್ರಿಜ್ ಒಳಗಡೆ ಇದನ್ನ ಮಾಡಕ್ಕೆ ತಗೊಳ್ಳಿ, ಫ್ರಿಜ್ ಒಳಗಡೆ ಈಗ ಶುಗರ್. ಇವಾಗ ಶುಗರ್ ಎಷ್ಟು ಸ್ಪೂನು ಅಂತ ನಮ್ಮ ಶೆಫ್ ಹೇಳ್ತಾರೆ. ಎಷ್ಟು ಶೆಫ್? 1 ಸ್ಪೂನ್. ಇವಾಗ ಕೊಡ್ತೀನಿ, ಬಾಯಿ ಒಂಥರ ಆಗ್ಬಿಡ್ತು. 2 ಸ್ಪೂನ್. ಜಾಸ್ತಿ ಶುಗರ್ ಕಮ್ಮಿ ಇರಲಿ. 3 ಸ್ಪೂನ್ ಇಷ್ಟೇನಾ? ಇದನ್ನ ಹಾಕೊಂಡು ಇವಾಗ ಏನು ಮಾಡ್ಬೇಕು ಹೇಳಿ ಗೈಸ್? ಗಿರಾ 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 ಕ್ಲೋಸ್ ಮಾಡ್ತೀನಿ ಈಗ. ಹೀಗೆ ಕ್ಲೋಸ್ ಮಾಡಬೇಕು. ಹೀಗೆ ಹಾಕಬೇಕು. ನೆಕ್ಸ್ಟ್ ಅಲ್ಲ ಯೋಗರ್ಟ್ ಥರ ಆಗಿದೆ. ಯೋಗರ್ಟ್ ಥರ ಆಗ್ಬಿಟ್ಟಿದೆ ಗೈಸ್ ಇದು. ನೀರಕ್ಕ ಸ್ವಲ್ಪ ನೀರು ಹಾಕ್ಬಿಡು, ಸ್ವಲ್ಪ ಸಕ್ಕರೆ ಹಾಕು ಬರುತ್ತೆ. ನಿಮ್ಗೆ ಈ ಥರ ಹಿಂಗೆ ಕುಡಿಯಿರಿ. ನನಗೆ ಯಾಕೋ ಹಿಂಗೆ ಇಷ್ಟ ಆಗ್ತದೆ. ಸ್ವಲ್ಪ ಮ್ಯಾಂಗೋ ಮಸ್ತಾನ ಹಿಂಗೆ ಮಾಡೋದು ಗೈಸ್. ಮ್ಯಾಂಗೋ ಮಸಾಲ ಹಿಂಗೆ ಮಾಡೋದು. ಸ್ವಲ್ಪ ಶುಗರ್ ಹಾಕೊಂಡು, ಬಾದಾಮಿ ಇಲ್ವಾ? ಬಾದಾಮಿ ಮಸ್ತ್ ಹಾಕೊಂಡು ಬಾದಾಮಿ ಹಾಕೋಣ ಗೈಸ್. ಸ್ವಲ್ಪ ಈಗ ಆದರೆ ಬಾದಾಮಿ ಬ್ಯಾಡ್ ಬಂತೆ. ಏನಾದ್ರು ಒಂದು ಮಾಡೋಕೆ ಹೋಗ್ತೀನಿ, ಅದು ನಮ್ಮ ಕಾಯಿಸ್ತಾಳೆ. ಇಲ್ಲ ಬರ್ತೀನಿ ರೂಮ ಗೈಸ್. ನಾನು ಅದೊಂದು ಕರೆಂಟ್ ಬಿಲ್ ಸ್ಕ್ಯಾನ್ ಹಾಕೊಂಡು ಹಾಕೊಂಡು ಸ್ಕ್ಯಾನ್ ಮಾಡ್ಬೋದೇನೋ, ಆಗಲ್ಲ. ಅಲ್ಲೋ ಕಟ್ಟೋದಕ್ಕೆ ಇರಲಿ, ಆಗುತ್ತೆ, ಪರವಾಗಿಲ್ಲ. ಈಗ ಜ್ಯೂಸ್ ಮಾಡಿದ್ವಿ, ಅದು ಕುಡಿದ್ವಿ. ಚಾರ್ಜ್ ಇಟ್ಲಿಕ್ಕೆ ಚಾರ್ಜ್ ಹಾಕೋಬಿಟ್ಟೆ ನಾನು. ಸೊ ನೀನು ಕುಡಿದಿಲ್ವಾ? ಹಾಂ ಕುಡಿದೆ, ಅವಾಗಲೇ ಕುಡಿದೆ. ನೋಡಬೇಕಾಗಿತ್ತು. ಚೇತು ಅಣ್ಣ ಬೆಂಗಳೂರು ಹೋಗಿದ್ದರೆ ಅವ್ರ ಮನೆ ಹತ್ರ ಶೀಟ್ ಕೆಲಸ ಇತ್ತಂತೆ. ಸೊ ಆ ಶೀಟ್ ಕೆಲಸಕ್ಕೆ ಮಾತಾಡ್ಕೊಂಬರ್ಬೇಕು, ಮತ್ತು ಬ್ಯಾಂಕ್ ಹೋಗಬೇಕು, ಮತ್ತು ಲಿಯೋ ಶಾಂಪು ತರಬೇಕು. ಇಷ್ಟು ನೀವು ಮುಗಿಸ್ಕೊಂಬರೋಣ. ಮತ್ತು ಆರಂಭ ಹೋಗ್ತಾಯಿದ್ದೀನಿ. ಎಡ್ಸ್ಕೊ ಬನ್ನಿ ನೋಡುವ. ಕೆಲಸ ಇತ್ತು, ಬ್ಯಾಂಕ್ ಕೆಲಸ ಮುಗೀತು. ನೋಡಿ ಎಕ್ಸಿಬಿಷನ್ ಓಪನ್ ಆಗ್ತಾಯಿದ್ದೀನಿ. ಇದು ಬೇರೆ ಕರ್ಕೊಂಬರ್ಬೇಕು ಈಗ. ಅವಳು ನೋಡೋಳೆ ಕರ್ಕೊಂಬರ್ಲೇಬೇಕು, ಅವಳು ಬಿಡಲ್ಲ ಅವಳು. ಈಗ ಲಿಯೋಗೂ ಶಾಂಪು ತಂದಿದ್ದೀನಿ. ಅವಳಿಗೆ ಸ್ನಾನ ಮಾಡಿಸ್ಬೇಕು ಅಷ್ಟೇ. ಅವಳು ಬೇಗ ಬೇಕು, ಜಾಸ್ತಿ ಗೈಡ್ ಮಾಡ್ಕೊಡ್ತಾಳೆ. ಅದರಿಂದ ಹಿಂಸೆ ಆಗುತ್ತೆ ನನಗೆ. ಇನ್ನೇನಿಲ್ಲ, ಆ್ಯಕ್ಚುಲಿ ಅವಳಿಗೆ 15 ನಿಮಿಷ ಸ್ನಾನ ಮಾಡಿಸ್ಬೇಕು. ಅವಳು ಗೈಡ್ ಮಾಡ್ಕೊಳ್ಳೋಕ್ಕೆ ವಾರಕ್ಕೊಂದ್ಸಲಿ ಸ್ನಾನ ಮಾಡಿಸ್ಬೇಕು. ಈಗ ನೋಡಿ ಗೈಸ್ ಕ್ರೇಜಿಯಾಗಿ ಕಾಣ್ತೈತೆ. ಮಳೆ ಬರೋಂಗಾಗಿದೆ ಗೈಸ್. ನನಗೆ ಸಕ್ಕತ್ತು ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಪಾಪ ಏನೋ ಮಾಡ್ಕೊಳ್ಳೋದಕ್ಕೆ ಕುಡಿತಾ ಇದ್ದೀನಿ. ನೀವು ಕುಡಿಯೋಣ. ಚೆನ್ನಾಯ್ತು ಲಕ್ಷು. ನೋಡಿ ಮ್ಯಾಂಗೋ ಇದು ಮಾಡಿದ್ವಲ್ಲ, ಅದು ಕುಡಿತಾವನಿ. ಸೂಪಡಾ? ಎಷ್ಟು ಸೂಪಡು? ಸೂಪಡ ನಿನ್ನ ಕೈಯಲ್ಲಿ? ಗಾಯ್ಸ್ ನನ್ನ ಮಕ್ಳು ಹೆಂಗ್ ಬ್ಯಾಟಿಂಗ್ ಮಾಡ್ತಾವಳೆ. ಈಗ ಚಿರುನು ಬರ್ತಾನೆ ಟೇಸ್ಟ್ ಮಾಡಕ್ಕೆ. ನೋಡಿ ಬರ್ತಾವ ಅವನು ಮಿಲ್ಕ್ ಶೇಕ್ ಓಡ್ ಬಂದ್ಬಿಟ್ಟ. ಮಾವಿನ ಹಣ್ಣು ಹೆಂಗೆ ಟೇಸ್ಟು? ಇಲ್ಲೇ ಹೇಳೋದು, ಇಲ್ಲೇ ಹೇಳೋ ಹೆಂಗೆ ಟೇಸ್ಟು? ಸೂಪರಾ? ಕುತ್ಕೊಂಡು ಕುಡಿ, ಕುತ್ಕೋಬೇಕಂತೆ. ನೋಡಿ ನೀವು ಅಟ್ಯಾಕ್ ಮಾಡಿ, ಇವನು ಅಟ್ಯಾಕ್ ಮಾಡಿ. ಇಲ್ಲ ಚಿಲ್ಚಿದ್ ಲಿಯೋ ಅವಳಿಗೆ. ಇಲ್ಲ ಇವನಿಗೆ ಉರಿಸ್ತಾ ಇರೋದು ಜಾಸ್ತಿ.